ನಮಸ್ಕಾರ ಸ್ನೇಹಿತರೆ, ವಿಜಯಪುರ ಫುಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದ್ರೆ, ಬಿಜಾಪುರದ ಸಿದ್ದೇಶ್ವರ ಸಂಸ್ಥೆಯ ಸಂಗನಬಸವ ಶಿಶು ನಿಕೇತನ ಶಾಲೆಯಲ್ಲಿ ಮಕ್ಕಳೇ ಆಯೋಜಿಸಿರುವಂತಹ ಆಹಾರ ಮೇಳ ಒಳಗೆ ಏನೆಲ್ಲ ಇತ್ತು ಅಂತ ಹೇಳಿ ನೋಡೋಣಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ವಿಜಯಪುರ ಫುಡ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಆಹಾರ ಮೇಳ ಒಳಗೆ ಮಕ್ಕಳು ಏನೆಲ್ಲ ತಯಾರಿಸಿದ್ರು ಅಂತ ಹೇಳಿ ನೋಡೋಣ ಬರ್ರಿ. ನೋಡ್ರಿ, ಇಲ್ಲಿ ಗೋಬಿ ಮಂಚೂರಿ ಮನೆ ಒಳಗನೆ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಮಸಾಲ ಪಾಪಡ, ಆಮೇಲೆ ಇನ್ನೊಂದೇನೋ ಒಂದು ಚಿಪ್ಸಿಂದ ಒಂದು ಚಾಟ್ ರೆಡಿ ಮಾಡಿದ್ರು. ಆಮೇಲೆ ಖಾರ ಇಷ್ಟಪಡಲ್ದೇ ಇರೋರಿಗೆ ವಿತೌಟ್ ಖಾರ ಮಾಡ್ಕೊಡತ್ತಿದ್ರು. ಆಮೇಲೆ ಕೋಲ್ಡ್ ಕಾಫಿ ಇತ್ತು. ಆಮೇಲೆ ಒಂದು ಚನಾ ಚಾಟ್ ಮಾಡ್ಕೊಂಡು ಬಂದಿದ್ರು, ಇದು ಡ್ರೈ ಚನಾ ಚಾಟ್. ಆಮೇಲೆ ಇನ್ನೊಂದು ಯಾವುದೋ ಫ್ರೂಟ್ದು ಚಾಟ್ ಮಾಡ್ಕೊಂಡು ಬಂದಿದ್ರು ಅವರು ನೋಡ್ರಿ ಎಲ್ಲ. ಆಮೇಲೆ ಸೋಡಾ ಪ್ರಿಪೇರ್ ಮಾಡ್ಕೊಡಕತ್ತಿದ್ರು. ಸ್ನೇಹಿತರೆ, ವೆರೈಟೀಸ್ ಆಫ್ ಫುಡ್ಡನ್ನು ಮಕ್ಕಳು ಇಲ್ಲಿ ತಯಾರಿಸಿ ಎಲ್ಲರಿಗೂ ಬಂದವ್ರಿಗೆ ಸೇಲ್ ಮಾಡಕತ್ತಿದ್ರು. ಒಂದು ಆಹಾರಕ್ಕೆ ಒಂದವರು ರೇಟ್ ಫಿಕ್ಸ್ ಮಾಡಿದ್ರು, ಒಂದು 15 ರೂಪೀಸ, 20 ರೂಪೀಸ, 30 ರೂಪೀಸ್ ಅಂಥೇಳಿ ನಾವು ಆ ದುಡ್ಡನ್ನು ಅವರಿಗೆ ಕೊಟ್ಟು, ಸೊ ಮಕ್ಳಿಗೂ ಒಂದು ವ್ಯವಹಾರ ಜ್ಞಾನ ಗೊತ್ತಾಗ್ತೈತ್ರಿ. ಆಮೇಲೆ ಆಹಾರದ ಮಹತ್ವ ಗೊತ್ತಾಗ್ತೈತಿ. ತಾವು ತಯಾರಿಸಿರುವಂತಹ ಆಹಾರನ ಬೇರೆಯವರು ಪ್ರೀತಿಯಿಂದ ಇಷ್ಟಪಟ್ಟು ತಿಂದರೆ ಅವ್ರಿಗೆ ಎಷ್ಟು ಖುಷಿ ಆಗಕತ್ತಿತ್ತಲ್ರಿ. ಇಲ್ಲಿ ನೋಡ್ರಿ, ಬಿಸಿಲಿಗೆ ದಣದ ಬಂದವ್ರಿಗೆ ಅವರು ಮಜ್ಜಿಗೆನೂ ರೆಡಿ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಇದನ್ನು ಚಿಪ್ಸ್ ಚಾಟ್ ಅಂತ ಹೇಳಿ ಮಾಡಿದ್ರು ಅವರು. ವೆರೈಟೀಸ್ ಆಫ್ ಫುಡ್ ಮಾಡ್ಕೊಂಡು ಬಂದಿದ್ರು ರೀ. ವಡಾ ಪಾವ್ ಭಾಜಿ, ಆಮೇಲೆ ಇನ್ನೊಂದು ನೂಡಲ್ಸ್ ಚಾಟ್ ಮಾಡಿದರು. ಆಮೇಲೆ ಕಚ್ಚಿ ಧಾಬೇಲಿ, ಆಮೇಲೆ ಬಿಸ್ಕಿಟ್ ಚಾಟು, ಆಮೇಲೆ ಸ್ಯಾಲೆಡ್ಡು. ಆಮೇಲೆ ಹೇಳಕ್ಕೆ ನಿಂತ್ರೆ ನೋಡ್ರಿ, ಯಾವುದು ಟೇಸ್ಟ್ ಮಾಡಬೇಕು ಯಾವುದು ಬಿಡಬೇಕು ಗೊತ್ತಾಗತ್ತಿದ್ದಿಲ್ಲ. ಆಮೇಲೆ ಪಾನಿಪೂರಿ, ಆಮೇಲೆ ಒಂದು ಬನ್ನಿಂದ ಚಾಟ್ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಜಾಸ್ತಿ ಎಲ್ಲ ಮಕ್ಕಳಿಲ್ಲೇ ಶೇವ್ ಚಾಟ್ ಮಾಡಿದರು. ಆಮೇಲೆ ನೂಡಲ್ಸ್ ಚಾಟ್ ಮಾಡಿದರು. ಆಮೇಲೆ ಚೈನೀಸ್ ಭೇಳ್ ಅಂತ ಮಾಡಿದ್ರು. ಆಮೇಲೆ ಮಸಾಲ ಪಾಪಡಿಲ್ಲೇ 2 ಥರ ವೆರೈಟಿ ಮಾಡ್ಕೊಂಡ್ಬಂದಿದ್ರು ಅವರು. ಖಾರ ಇಷ್ಟಪಡೋರಿಗೆ ಜಾಸ್ತಿ ಖಾರ ಎಲ್ಲ ಹಾಕ್ಕೊಡಾಕತ್ತಿದ್ರು. ಆಮೇಲೆ ಚಿಕ್ಕ ಮಕ್ಳಿಗೆ ಬಂದವರಿಗೆಲ್ಲ ವಿತೌಟ್ ಖಾರ ಸರ್ವ್ ಮಾಡಿಕೊಡಾಕತ್ತಿದ್ರು. ಸೊ ಇಷ್ಟು ಪ್ರೀತಿಯಿಂದ ಅವರು ನೀಟಾಗಿ ರೆಡಿಯಾಗಿ ಮಾಡಿಕೊಡಾಕತ್ತಿದ್ರು. ಇದ್ರ ಒಳಗೆ ನೋಡ್ರಿ, ಹೆಣ್ಣು ಮಕ್ಕಳನ್ನು ಭಾಗವಹಿಸಿದ್ರು, ಗಂಡು ಹುಡುಗರೂ ಭಾಗವಹಿಸಿದ್ರು. ಇಬ್ಬರೂ ಅಷ್ಟು ನೀಟಾಗಿ ಅಷ್ಟು ಅಚ್ಚುಕಟ್ಟಾಗಿ ಬಂದವ್ರಿಗೆಲ್ಲನೂ ಇಲ್ಲೇ ಸರ್ವ್ ಮಾಡಾಕತ್ತಿದ್ರು. ಇಲ್ಲಿ ನೋಡ್ರಿ, ಕಚೋರಿ ಮಾಡಿದ್ರು, ಆಮೇಲೆ ಪಾವ್ ಭಾಜಿ ಮಾಡಿದರು. ಆಮೇಲೆ ಈ ಚಟ್ನಿ ಅಂತೂ ಇಷ್ಟು ಟೇಸ್ಟಿ ಆಗಿತ್ತಲ್ರಿ. ನಾನು ಇದ್ರದ್ದು ರೆಸಿಪಿ ಕೇಳಿದೆ ಮಕ್ಕಳಿಗೆ, ಇಲ್ಲರಿ ನಮ್ಮ ಮಮ್ಮಿ ಮಾಡಿಕೊಟ್ಟು ಕಳ್ಸಾರಿ ಅಂತ ಹೇಳಿದ್ರು. ಸೊ ಡೆಫಿನೆಟ್ಲಿ ಅವ್ರ ಮಮ್ಮಿ ಏನಾದರೂ ನನಗೆ ಒಂದು ಸತಿ ಸಿಕ್ಕರಂದ್ರೆ ಅವ್ರಿಗೆ ಆ ರೆಸಿಪಿ ನಾನು ಕೇಳ್ತೀನಿ. ಇಲ್ಲಿ ನೋಡ್ರಿ, ಕುರ್ಕುರೆ ಚಾಟ್ ಮಾಡಿದ್ರಿ. ಇದನ್ನಂತೂ ಇಷ್ಟಪಟ್ಟು ತಿನ್ನತ್ತಿದ್ರಲ್ಲ ಎಲ್ಲರೂ. ಜಾಸ್ತಿ ಸಿಕ್ಕಾಪಟ್ಟಿ ಕ್ರೌಡ್ ಇತ್ತಿಲ್ಲೇ ಕುರ್ಕುರೆ ಚಾಟ್ ಅಂಥೇಳಿ. ಆಮೇಲೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಮಾಡಿದ್ದರು ಮಕ್ಕಳೆಲ್ಲರೂ. ಆಮೇಲೆ ಇಲ್ಲಿ ಹುಬ್ಳಿದು ಗಿರ್ಮಿಟ್ ಮಾಡಿದ್ರು ನೋಡ್ರಿ. ಇದಂತೂ ಫ್ರೆಶ್ ಆಗಿ ಅಲ್ಲೇ ಕೌಂಟ್ರ್. ಆಮೇಲೆ ಇದು ಡಬಲ್ ಕಾ ಮೀಠಾ ಅಂತ ಮಾಡಿದರು, ಇದೂ ಭಾಳ ಟೇಸ್ಟಿ ಆಗಿತ್ತು ನೋಡ್ರಿ. ಎಲ್ಲ ಖಾಲಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತಿ. ಆಮೇಲೆ ಕೋಲ್ಡ್ ಮಿಲ್ಕ್ ಮಾಡಿದರು. ಗಿರ್ಮಿಟ್ ಅಂತೂ ನೋಡ್ರಿ ಇಮಿಡಿಯೇಟಾಗಿ ಮಾಡ್ಕೊಡಕತ್ತಿದ್ರು. ಆಮೇಲೆ ಭಾಳ ರಶ್ ಆಗೋಣ ಹುಡುಗರು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಕತ್ತಿದ್ರು. ಬಟ್ ಅಂದ್ರೂ ಅವರು ಧೈರ್ಯಗೆಡ್ದೇ, ಆ ಕ್ರೌಡಿಗೆ ಹೆದರ್ದೇನೆ, ಅಂಕಲ್ ಒಂದು 5 ಮಿನಿಟ್ಸ್ ರೀ, ಆಂಟಿ ಒಂದು 5 ಮಿನಿಟ್ಸ್ ರೀ, ನಾವು ರೆಡಿ ಮಾಡ್ಕೊಡ್ತೀವಿ ಅಂಥೇಳಿ ಪ್ರೀತಿಯಿಂದ ಅವರು ರೆಡಿ ಮಾಡ್ಕೊಡಾಕತ್ತಿದ್ರು. ಅಡುಗೆ ಮಾಡ್ಕೊಂಡು ಬಂದಿದ್ದ ಐಟಮ್ಸ್ ಎಷ್ಟು ರುಚಿಯಾಗಿದ್ದು ಅಲ್ರಿ, ಅಷ್ಟೇ ಅವರು ಸರ್ವ್ ಮಾಡಲೇನೋ ಅಷ್ಟೇ ಪ್ರೀತಿಯಿಂದ ಎಲ್ಲರಿಗೂ ಸರ್ವ್ ಮಾಡಾಕತ್ತಿದ್ರು. ಈ ಎಫರ್ಟಿಗೆ, ಈ ಇವೆಂಟ್ ಒಳಗೆ ಅಥವಾ ಈ ಆಹಾರ ಮೇಳ ಒಳಗೆ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಈ ಇವೆಂಟನ್ನು ಅಟೆಂಡ್ ಮಾಡಿದ್ರಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗ್ತೈತಿ. ಆಮೇಲೆ ಮಕ್ಕಳ ತಂದೆ ತಾಯಿಗೂ ಎಷ್ಟು ಖುಷಿ ಆಗ್ತೈತಲ್ಲ, ನಮ್ಮ ಮಕ್ಕಳು ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಎಫರ್ಟ್ ಮಾಡಿ ಇಷ್ಟೆಲ್ಲ ಬಂದವ್ರಿಗೆ ಪ್ರೀತಿಯಿಂದ ಆಹಾರನ ಕೊಡಾಕತ್ತಾರೆ ಅಂಥೇಳಿ ಬಂದವ್ರಿಗೂ ಖುಷಿ ಆಗ್ತಿತ್ತು. ಆಮೇಲೆ ಯಾರು ಪೇರೆಂಟ್ಸ್ ಇದ್ರು ಅವ್ರಿಗೂ ಖುಷಿ ಆಗ್ತಿತ್ತು. ಆಮೇಲೆ ಯಾರು ದುಡ್ಡು ಕೊಟ್ಟು ಇದನ್ನು ಟೇಸ್ಟ್ ಮಾಡಿದ್ರಲ್ರಿ, ಅವ್ರಿಗಂತೂ ಆ ರುಚಿ ಮತ್ತು ಆ ಮಕ್ಕಳು ಪ್ರೀತಿಯಿಂದ ಕೊಡುವಂತಹ ಆಹಾರ ತಿಂದು ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತಿತ್ತು ನೋಡ್ರಿ. ನಾವು ಎಲ್ಲ ಐಟಮ್ ಅಂತೂ ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಸಾಧ್ಯವಾದಷ್ಟು ಒಂದಿಷ್ಟು ಐಟಮ್ಸನ್ನು ನಾವು ಟೇಸ್ಟ್ ಮಾಡಿದ್ವಿ ನೋಡ್ರಿ. ಇಲ್ಲಿ ಸ್ವೀಟು, ಆಮೇಲೆ ಇನ್ನೊಂದು ಫ್ರೂಟ್ ಸ್ಯಾಲೆಡ್ ಮಾಡ್ಕೊಡಾಕತ್ತಿದ್ರು. ಆಮೇಲೆ ಇದು ಪಾವ್ ಭಾಜಿನೂ ಭಾಳ ಮಸ್ತಾಗಿತ್ತು ರೀ. ಆಮೇಲೆ ಇದೆಲ್ಲನೂ ಫೈರ್ಲೆಸ್ ಐಟಮ್ಸ್ ಆಗಿರೋದ್ರಿಂದ ಯಾವುದೂ ಅಲ್ಲಿ ಫೈರ್ದೇನು ಇದಿಲ್ಲ, ಎಲ್ಲ ಝಟ್ಪಟ್ಟಾಗಿ ಫಾಸ್ಟಾಗಿ ಮಾಡಿಕೊಡುವಂತಹ ಐಟಮ್ಸನ್ನು ಮಕ್ಕಳಿಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದಿದ್ರು ನೋಡ್ರಿ. ಪಾನಿಪುರಿ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಮ್ಯಾಂಗೋ ಜ್ಯೂಸ್, ಆಮೇಲೆ ವೆರೈಟೀಸ್ ಆಫ್ ಫ್ರೂಟ್ ಜ್ಯೂಸ್ ಕೊಡಾಕತ್ತಿದ್ರು. ಆ ಫ್ರೂಟ್ ಜ್ಯೂಸ್ ಒಳಗೆ ಅವರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕಿ ಕೊಡಾಕತ್ತಿದ್ರು. ಅದು ಭಾಳ ಟೇಸ್ಟಿಯಾಗಿತ್ತು ನೋಡಿರಿ. ಇದು ಪಾಪಡ್ ಚಾಟ್ ಅಂತ ಮಾಡಿಕೊಟ್ಟಿದ್ರಿ. ಪಾಪಡ್ ಚಾಟ್ ಒಳಗೆ ಅವರು ಹೆಲ್ದಿ ಆಗಿರಲಿ ಅಂಥೇಳಿ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿ ಕೊಡಾಕತ್ತಿದ್ರು. ಇದೂ ನೋಡಿರಿ ಪಾಪಡದ ಅಥವಾ ಚಿಪ್ಸ್ ಚಾಟ್ ಅಂತ ಮಾಡಿಕೊಟ್ಟಿದ್ರು. ಆಮೇಲೆ ಗಾಜರ್ ಕಾ ಹಲ್ವಾ, ಆಮೇಲೆ ಸಾಬುದಾನಿ ವಡಾ ವಿತ್ ಪುದೀನಾ ಚಟ್ನಿ, ಇದಂತೂ ಭಾಳ ಟೇಸ್ಟಿಯಾಗಿತ್ತು ರೀ. ಆಮೇಲೆ ಇದು ಗೋಧಿ ಚೋಡಾ ಅಂಥೇಳಿ, ಆಮೇಲೆ ಇದೊಂದು ಲಾಸ್ಟ್
ಸೊ ಲಾಸ್ಟಿಗೆ ನೋಡ್ರಿಲ್ರಿ ಚೆನ್ನ ಪಾಪಡ್ ಮಸಾಲ ಅಂತೇಳಿ ಮಾಡಿಕೊಟ್ಟಿದ್ರು. ಇದು ಅಂತೂ ಬಹಳ ರುಚಿಯಾಗಿತ್ತು. ಸೊ ಸ್ನೇಹಿತರೆ, ಈ ಇವೆಂಟಿಗೆ ನೀವೆಲ್ಲರೂ ಅಟೆಂಡ್ ಆಗಿದ್ರೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ, ಈ ಇವೆಂಟ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಈ ಇವೆಂಟ್ ಆಯೋಜಿಸಿದ್ದ ಸಂಸ್ಥಾಪಕರಿಗೂ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಭಾಗವಹಿಸಿದಂತಹ ಎಲ್ಲ ಮುದ್ದಾದ ಮಕ್ಕಳಿಗೂ ನನ್ನ ಧನ್ಯವಾದಗಳು ಹೇಳ್ತಾ, ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.